1949 ನವೆಂಬರ್ 26ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಮಾನದ ಇಡೀ ಕನಸುಗಳನ್ನೆಲ್ಲ ಸಮರ್ಪಿಸಿ ಭಾರತೀಯರಿಗಾಗಿ ಬಹುಸುತವಾದ ಒಂದು ಬೃಹತ್ ಸಂವಿಧಾನವನ್ನು ಬರೆದು ಸಮರ್ಪಣೆ ಮಾಡಿ ಈ ದೇಶಕ್ಕಾಗಿ ಅರ್ಪಿಸಿದ ದಿವಸ. ಈ ದಿವಸದ ಅಂಗವಾಗಿ ಪ್ರತಿಯೊಬ್ಬ ಭಾರತೀಯನು ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಅವರ ಸಂವಿಧಾನದ ಸಮಾನತೆಯ ಬಗ್ಗೆ ತಿಳಿಯಬೇಕಾಗಿದೆ. ಅದಕ್ಕಾಗಿ ಮನೆ ಮನೆಗೂ ಸಂವಿಧಾನ ಮತ್ತು ಅದರ ಮಹತ್ವ ತಿಳಿಸುವ ಅಗತ್ಯ ಇರುವುದರಿಂದ ಈ ದಿನ ಒಂದು ಸಂವಿಧಾನದ ಕುರಿತಾದ ಸಂದರ್ಶನವನ್ನು GTV ಹಮ್ಮಿಕೊಂಡಿದೆ. ಹಾಗಾಗಿ GTV ವತಿಯಿಂದ ನೋಡುವಂಥ ಎಲ್ಲ ವೀಕ್ಷಕರಿಗೂ ಶುಭಾಶಯವನ್ನು ಕೋರ್ತಾ, ಈ ದಿನ ಅಂಬೇಡ್ಕರ್ ಅವರ ಶ್ರಮ ಪ್ರತಿ ಮನೆಗೂ ತಲುಪಿದ್ರೆ ಸಾರ್ಥಕ ಆಗುತ್ತೆ ಅನ್ನೋ ಒಂದು ಆಶಯದೊಂದಿಗೆ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಪೀಠಿಕೆಗೆ ನಾವು ದೀಪವನ್ನು ಹಚ್ಚುವ ಮೂಲಕ ಈ ದೀಪದ ಪ್ರಭೆ ಇಡೀ ಭಾರತಾದ್ಯಂತ ಪಸರಿಸಲಿ ಎಂಬ ಆಶಯಗಳೊಂದಿಗೆ ದೀಪವನ್ನು ಬೆಳಗ್ತಾ ಇದ್ದೀವಿ. ನಮಸ್ತೆ ವೀಕ್ಷಕರೇ, GTV ಹುಣಸೂರಿಗೆ ಸ್ವಾಗತ. ಇಂದು ಸಂವಿಧಾನದ ಸಮರ್ಪಕ ದಿವಸ. ಇಂದು ನಮ್ಮೊಂದಿಗೆ ಖ್ಯಾತ ವಕೀಲರಾದ ಹಾಗೂ ಸಮಾಜ ಸೇವಕರಾದ ಪುಟ್ಟರಾಜುರವರು ನಮ್ಮೊಂದಿಗಿದ್ದಾರೆ. ಇಂದು ಸಂವಿಧಾನದ ಸಮರ್ಪಣಾ ದಿನದಂದು ನಮ್ಮ ಸಂವಿಧಾನ ಹೇಗೆ ಜಾರಿಯಾಯಿತು? ನಮಸ್ತೆ ಸರ್. ಸರ್, ಇಂದು ಸಂವಿಧಾನ ಸಮರ್ಪಣಾ ದಿವಸದಂದು ನಮ್ಮ ಸಂವಿಧಾನ ಹೇಗೆ ರಚನೆ ಆಯಿತು ಹಾಗೂ ಹೇಗೆ ಸಂವಿಧಾನ ಗೊತ್ತು ಅದರ ಬಗ್ಗೆ ಸ್ವಲ್ಪ ವಿವರಣೆ. ಈ ದಿನ ಏನು ನವೆಂಬರ್ 26ನೇ ತಾರೀಕಿದೆಯೋ, ಇದು ಇಡೀ ಮಾನವ ಕುಲ ಭಾರತದಲ್ಲಿರುವಂಥ ಎಲ್ಲ ಪ್ರಜೆಗಳಿಗೂ ಸಹ ಬಹಳ ಮಹತ್ವದ ದಿನ. ಸಂವಿಧಾನವನ್ನು 1949 ನವೆಂಬರ್ 26ನೇ ತಾರೀಕು ಭಾರತದಲ್ಲಿ ಸಮರ್ಪಣೆ ಏನು ರಚನಾ ಸಮಿತಿ ಇದೆಯೋ, ಆ ರಚನಾ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸರ್ಕಾರಕ್ಕೆ ನಮ್ಮ ಸಂವಿಧಾನವನ್ನು ಅರ್ಪಣೆ ಮಾಡಿದಂಥ ದಿನ ಇದು. ಈ ದಿನ ಏನು ಮಹತ್ವ ಅಂತ ಹೇಳಿದ್ರೆ, ಬಹಳ ಏನು ಸಂಸ್ಥಾನಗಳಾಗಿ ಒಡೆದೋಗಿದಂಥ ದೇಶವನ್ನು ಸ್ವತಂತ್ರ ಬಂದ ಮೇಲೆ ಒಂದು ಒಕ್ಕೂಟದ ವ್ಯವಸ್ಥೆಗೆ ತರಬೇಕು ಅಂತೇಳಿ ಒಂದು ಬೃಹತ್ ಸಂವಿಧಾನವನ್ನು ರಚನೆ ಮಾಡಿದಂಥ ಖ್ಯಾತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಿಗ್ತದೆ. ಆ ಒಂದು ಸಂವಿಧಾನವನ್ನು ಈ ದಿನ ಭಾರತಕ್ಕೆ ಅರ್ಪಣೆ ಮಾಡಿದಂಥ ದಿನ. ದುರಂತ ಏನು ಅಂತ ಹೇಳಿದ್ರೆ, ಸ್ವತಂತ್ರ ಬಂದಂಥದ್ದನ್ನ ಆಗಸ್ಟ್ 15ನೇ ತಾರೀಕನ್ನ ಸ್ವತಂತ್ರ ದಿನಾಚರಣೆ ಅಂತೀವಿ. ಮಹನೀಯರು ಜನ್ಮ ತಳೆದಂಥ ಅವರ ದಿನಾಚರಣೆಗಳನ್ನ ಆಚರಣೆ ಮಾಡ್ತೀವಿ. ಆದರೆ ಸಂವಿಧಾನ ಜನ್ಮ ತಾಳದಂಥ ದಿನವನ್ನು, ಅರ್ಪಣೆ ಮಾಡಿದಂಥ ದಿನವನ್ನು ಸಂವಿಧಾನ ದಿನಾಚರಣೆ ಅಂತೇಳಿ ಆಚರಣೆ ಇದುವರೆಗೂ ಮಾಡದೇ ಇದ್ದಿದ್ದು ಬಹಳ ದುರಂತ. ಅದನ್ನು ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೀರಾ, ಆದರೆ ಸಂವಿಧಾನ ದಿನಾಚರಣೆ ಅಂತ ಎಲ್ಲೂ ಆಚರಣೆ ಮಾಡ್ತಾರೆ. ಇದು ಬದಲಾಗಬೇಕು ಅನ್ನೋದು ಈ ದಿನದ ಒಂದು ಆಶಯ ನಮ್ಮದು. ಇತ್ತೀಚಿನ ದಿನಗಳಲ್ಲಿ ಏನು ಒಬ್ಬ ಪೌರ ಕಾರ್ಮಿಕನು ಸಹ, ಒಬ್ಬ ಅತ್ಯಂತ ಕೆಳಸ್ತರದ ಒಂದು ವರ್ಗದಲ್ಲಿ ಜನಿಸಿದಂಥ ವ್ಯಕ್ತಿನೂ ಸಹ ಈ ದೇಶದ ರಾಷ್ಟ್ರಪತಿ ಆಗ್ಬೋದು, ಈ ದೇಶದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗ್ಬೋದು, ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು. ಮಹಿಳೆಯರಿಗೆ ಸಮಾನತೆ, ಕಾರ್ಮಿಕ ವರ್ಗಕ್ಕೆ ಸಮಾನತೆ. ನೀನು ಈ ರೀತಿಯೇ ನಡಿಬೇಕು, ನಿನಗೆ ಅಲ್ಲಿ ಎಲ್ಲಿ ಅನ್ಯಾಯಗಳು ದೌರ್ಜನ್ಯಗಳು ನಡೀತಾವೋ ಅಂಥದಕ್ಕೆ ಸಂವಿಧಾನ ರಕ್ಷಣೆ ಆಗ್ತದೆ. ನಮ್ಮ ಭಾರತದಲ್ಲಿರುವಂಥ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ನಮ್ಮ ಭಾರತ ಸಂವಿಧಾನ. ಬೇರೆ ರಾಷ್ಟ್ರಗಳಲ್ಲಿ ಅಧ್ಯಕ್ಷೀಯ ಮಾದರಿಯಾದಂಥ ಸಂವಿಧಾನಗಳು ಅವರು ಬೇಕಾದ ರೀತಿಯಲ್ಲಿ ಒಂದು ಸರ್ಕಾರ ಯಾವುದೇ ತೀರ್ಮಾನ ತಗೊಂಡ್ರೂ ಸಹ ಪ್ರಶ್ನೆ ಮಾಡೋ ರೀತಿಯಲ್ಲಿ ಇಲ್ಲ. ಆದರೆ ನಮ್ಮ ಸಂವಿಧಾನ
ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಅಥವಾ ಒಂದು ಸರ್ಕಾರ ಆಗಲಿ ಈ ದೇಶದ ರಾಷ್ಟ್ರಪತಿ ತಪ್ಪು ಮಾಡಿದ್ರು ಸಹ ಅವನ್ನೂ ಕೇಳಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಆ ರೀತಿಯಾದಂತಹ ಒಂದು ಶ್ರೇಷ್ಠ ಸಂವಿಧಾನ ನಮ್ಮ ಸಂವಿಧಾನ. ಸರ್, ಈಗ ಸಂವಿಧಾನ ನಮ್ಮ BR ಅಂಬೇಡ್ಕರ್ ಅವರು ತಂದು ಖಂಡಿತವಾಗ್ಲೂ ಈ ಸಂವಿಧಾನ ಅನ್ನೋದು ಸಮರ್ಪಕವಾಗಿ ಜಾರಿ ಆಗ್ತಿದ್ಯಾ? ನಿಮ್ಗೆ ಅನ್ನಿಸ್ತಾ ಇದೆ ಇನ್ನೂ ಜಾರಿಯಲ್ಲಿದೆ ಅಂತ? ಸಂವಿಧಾನ ಇವತ್ತು ಇಲ್ಲ ಅಂತ ಹೇಳಿದ್ರೆ ಯಾವ ವ್ಯಕ್ತಿನೂ ಸಹ ನಾನು ಸಹ ಇಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಅಂತ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಪ್ರಕರಣಗಳು ಹಲವಾರು ನಡೀತಾ ಇದೆ. ಈಗ ಇತ್ತೀಚೆಗೆ ಒಂದು 15 ದಿನದಿಂದ ನಡೀತಾ ಇರುವಂಥ ವಿಚಾರಗಳು ತಾವು ನೋಡ್ಬೋದು. ಆದರೆ ಸಂವಿಧಾನಾತ್ಮಕವಾಗಿ ನೀಡಿರುವಂಥ ಹಕ್ಕನ್ನ ಚ್ಯುತಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು. ಅದೇ ರೀತಿ ಸಂವಿಧಾನನೂ ಸಹ ಸಮರ್ಪಕವಾಗಿ ಜಾರಿ ಆಗದೆ ರೀತಿಯಲ್ಲಿ ನೋಡ್ಕೊಂಡಿರುವಂಥ ಪಟ್ಟಬದ್ಧ ಹಿತಾಸಕ್ತಿಗಳು ಇವೆ. ಏನು ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ಕುಟುಂಬಕ್ಕೂ ಸಹ 2 ಎಕರೆ ಜಮೀನು ಕೊಡ್ಬೇಕು ಅಂತ ಇದೆ. ಯಾರು ಸಹ ಬಡತನ ಇರಬಾರ್ದು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳ್ಬಿಟ್ಟು ಸಂವಿಧಾನ ಹೇಳ್ತದೆ. ಆದರೆ ಇವತ್ತು ಇದೆಯಾ? ಎಲ್ಲಿದೆ? ಎಲ್ಲ ಉಳ್ಳವರು ಉಳ್ಳವರಾಗೇ ಇದ್ದಾರೆ, ಬಡವರು ಬಡವರಾಗೇ ಇದ್ದಾರೆ. ಅಂದಮೇಲೆ ಸಮರ್ಪಕವಾಗಿ ಎಲ್ಲಿ ಜಾರಿ ಆಗಿದೆ? ಆಗಿಲ್ಲ, ಜಾರಿ ಆಗಿಲ್ಲ. ಜಾರಿ ಆಗ್ಬೇಕಾದ್ರೆ ಸಮರ್ಪಕವಾಗಿ ಸಮಾನತೆ ಬರಬೇಕು ಅಂತ ಹೇಳಿದ್ರೆ ಸಂವಿಧಾನ ಯಥಾವತ್ತಾಗ ಆಗಬೇಕು. ಆದರೆ ಅಂಬೇಡ್ಕರ್ ಹೇಳ್ತಾರೆ ಒಂದು ಕಡೆ ಸಮರ್ಪಣೆ ಮಾಡಿದ ದಿನದಲ್ಲಿ ಹೇಳ್ತಾರೆ, ನಾನು ಈ ದೇಶಕ್ಕೆ ಬಹಳ ಅತ್ಯುತ್ತಮವಾದಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದೀವಿ. ಆದರೆ ಆ ಒಂದು ಅತ್ಯುತ್ತಮವಾದಂಥ ಸಂವಿಧಾನ ಜಾರಿ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅಂತ ಅಂಬೇಡ್ಕರ್ ಒಪ್ಕೊಂಡಿದ್ದಾರೆ ಅವಾಗಲೇ. ಕಾರಣ ಏನು ಅಂತ ಹೇಳಿದ್ರೆ ಜಾರಿ ಮಾಡುವಂಥ ಜಾಗಗಳಲ್ಲಿ ಅನುಷ್ಠಾನಕ್ಕೆ ತರುವಂಥ ಸಂವಿಧಾನದ ಆಶಯಗಳನ್ನ ಹಕ್ಕೊತ್ತಾಯಗಳನ್ನ ಜಾರಿ ಮಾಡುವಂಥ ಸ್ಥಳಗಳಿದೆಯಲ್ಲ, ಆ ಸ್ಥಳಗಳಲ್ಲಿ ಏನು ಈ ಅಸಮಾನತೆಯನ್ನ ಪೋಷಿಸುವಂಥ ಮನಸ್ಸುಗಳು ಕೂತಿವೆ ಅವು ಜಾರಿ ಮಾಡ್ತವೆ ಅಂತೇಳಿ ನನ್ಗನ್ಸಲ್ಲ ಅಂತ ಅಂಬೇಡ್ಕರ್ ಅವತ್ತು ಹೇಳಿದ್ದಾರೆ. ಅದನ್ನ ಅವರು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ ಈಗ ಆಗ್ತಾ ಇರೋದನ್ನ ಅವತ್ತು ಹೇಳಿದ್ರು. ಅವ್ರಿಗೆ ಗೊತ್ತಿತ್ತು ಜಾರಿ ಆಗಲ್ಲ, ಸಂಪೂರ್ಣವಾಗಿ ಜಾರಿ ಆಗಲ್ಲ ಅಂತೇಳಿ. ಅಲ್ಲಿ ಸಂವಿಧಾನದಲ್ಲಿ ಕೆಲವರು ಎಲ್ಲ ಹೇಳ್ತಾರೆ, ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಕೊಟ್ಬಿಟ್ರು, ಮೀಸಲಾತಿ ಕೊಟ್ಬಿಟ್ರು, ಅದು ಕೊಟ್ಬಿಟ್ರು, ಇವ್ರಿಗೆ ಮಾತ್ರ ಇದು ಮಾಡಿದ್ರು, ಅಂಬೇಡ್ಕರ್ ನಮ್ಗೇನು ಮಾಡೋರು ಅಂತ ಎಲ್ಲ ಹೇಳ್ತಾರೆ. ಬಟ್ ಆದರೆ ಇವತ್ತಿನ ಅತ್ಯಂತ ಮೇಲ್ಜಾತಿ ಅನಿಸ್ಕೊಳ್ಳುವಂಥ ಬ್ರಾಹ್ಮಣ ವರ್ಗದವ್ರಿಗೂ ಸಹ 3% ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್. ಇವತ್ತು ಅವ್ರು ಏನಾದರೂ ಅಂಬೇಡ್ಕರ್ ಅವ್ರು ಏನಾದರೂ ಅವರು ಅನುಭವಿಸಿದಂಥ ನೋವು, ಯಾತನೆ, ಅಸ್ಪೃಶ್ಯತೆ ಆಚರಣೆ, ಅವ್ರ ಮೇಲೆ ನಡೆಸಿದಂಥ ದೌರ್ಜನ್ಯಗಳನ್ನೆಲ್ಲ ಬೇಸತ್ತು ನಾವ್ಯಾರಾಗಿದ್ರೆ ಇವತ್ತು ಅವ್ರಿಗೇನು ಮಾಡಬಾರ್ದು ಅಂತಿದ್ವಿ. ಆದರೆ ಅಂಬೇಡ್ಕರ್ ಅವರು ಆ ಥರ ಮಾಡಲಿಲ್ಲ. ಅವ್ರು ಮನಸ್ಸು ಮಾಡಿದರೆ 50% ಮೀಸಲಾತಿ ಕೊಡ್ಬೋದಿತ್ತು. ಈ ಅಲ್ಪಸಂಖ್ಯಾತರು, ಅಸ್ಪೃಶ್ಯರು ಏನಿದ್ದಾರೆ ಇವ್ರಿಗೆ 50% ಕೊಡ್ಬೋದಿತ್ತು. ಆದರೆ 50% ಅವ್ರು ಕೊಡಲಿಲ್ಲ. ಯಾಕಂದ್ರೆ ರಚನಾ ಸಮಿತಿ ಅಧ್ಯಕ್ಷರವ್ರೆ, ಕರಡು ರಚನೆ ಮಾಡಿದವರು ಅವರೇ, ರೀಸನ್ ತೋರಿಸ್ಬಿಟ್ಟು ಕೊಡ್ಬೋದಿತ್ತು. ಆದರೆ ಕೊಡಲಿಲ್ಲ. ಅವರು ಸಮಾನತೆಯನ್ನು ಕಾಯ್ಕೊಂಡು ಹೋಗೋರು. ಈ ದೇಶದಲ್ಲಿರುವಂಥ ಒಟ್ಟಾರೆ ಜನಸಂಖ್ಯೆಯಲ್ಲಿ ಏನಿದಾರೋ ಅದರಲ್ಲಿ ಎಷ್ಟು % ಕೊಡ್ಬೋದು ಅಷ್ಟು ಮಾತ್ರ 22% ಮಾತ್ರ ಮೀಸಲಾತಿ ಕೊಟ್ಟರು. ಇವತ್ತು ದಲಿತರಿಗೆ ಮೀಸಲಾತಿ ಕೊಟ್ಟರುವಂಥ ಹಲವಾರು ಸಂಘ ಸಂಸ್ಥೆಗಳು ಇನ್ನೂ ಮೀಸಲಾತಿ ತಗೋತಾ ಇದ್ದಾರೆ. ಅವರು ಆ ರೀತಿ ಸ್ಕಾಲರ್ಶಿಪ್ ತಗೋತಾರೆ, ಮೀಸಲಾತಿ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬಹಳ ಮಂಡುತನದ ವಾದ ಮಾಡ್ತಾರೆ. ಆದರೆ ದಲಿತರಿಗೆ ನಿಜವಾಗ್ಲೂ ಸಿಕ್ಕಿರೋದು 22%. ಇನ್ನು 78% ಮೀಸಲಾತಿ ಯಾರು ತಗೊಂಡ್ರು? ಅವ್ರು ಯಾಕೆ ಅಂಬೇಡ್ಕರ್ನ ಒಪ್ಕೋತಲ್ಲ? ಈ ದೇಶದ ಮನಸ್ಸು ಸ್ಮೃತಿಯನ್ನ ಆರಾಧಿಸುವಂತ ಮನಸ್ಸುಗಳಿದೆಯಲ್ಲ, ಕೋಮು ಮನಸ್ಸುಗಳಿದೆಯಲ್ಲ, ಇವು 22% ಮಾತ್ರ ಹೈಲೈಟ್ ಮಾಡ್ತಾ ಇದಾವೆ. ಇನ್ನು 78% ತಗೋತಾ ಇದ್ರಲ್ಲ ಅವರೆಲ್ಲೂ ಮಾತಾಡ್ತಾನೆ ಇಲ್ಲ. ಇನ್ಕ್ಲೂಡ್ ಈಗ ಬ್ರಾಹ್ಮಣರು ಏನು ಮೇಲೂ ಅತ್ಯಂತ ಶ್ರೇಷ್ಠ ಜನಾಂಗ ಅಂತ ಹೇಳೋ ಬ್ರಾಹ್ಮಣ ವರ್ಗ ಏನಿದೆಯೋ ಇದಕ್ಕೂ 3% ಇದೆ. ನಾವೆಲ್ಲೂ ಮೀಸಲಾತಿ ತಗೋತಾ ಇದೀವಿ ಅಂತ ಯಾರು ಹೇಳ್ತಾ ಇಲ್ಲ. ಅದೇ 3% ಇರೋರ್ಗೆ 10% ಮಾಡಿದ್ರು. ಆದ್ರೆ 22% ಏನಿತ್ತು ಅದೇ ಇದೆ. ಇಲ್ಲಿ 105 ಜಾತಿ ಒಳಗೆ ಸೇರಿಸ್ತಾರೆ ಮೀಸಲಾತಿಗೆ. 3% ಇರೋರ್ಗೆ 10% ಮೀಸಲಾತಿನ ಹೆಚ್ಚಿಗೆ ಮಾಡ್ತಾರೆ. ಎಲ್ಲಿದೆ ಸಮಾನತೆ? ಅಲ್ವಾ? ಸಮಾನತೆ ಬರಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಏನು ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದ ಸಂವಿಧಾನವನ್ನ ಬರೆದುಕೊಟ್ರು. ಅದರಲ್ಲಿ ಅಟ್ಲೀಸ್ಟ್ 60% ಜಾರಿ ಆದ್ರೂ ಸಾಕು, ಇಂಡಿಯಾ ಎಲ್ಲೋ ಕೂತ್ಕೊಂಡಿದೆ. ಸರ್, ಇದ್ರ ಮಧ್ಯೆ ಭ್ರಷ್ಟಾಚಾರ, ಅನೇಕ ತೊಂದರೆ ತಾಪತ್ರೆಗಳಿಂದ ಜನಗಳಿಗೆ ಸಂವಿಧಾನ ಪಾಲಿಸೋಕ್ಕಾಗ್ತಿಲ್ಲ.
ಭ್ರಷ್ಟಾಚಾರ 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 ಮಾಡಬಾರ್ದು ಅಂತ ಅದನ್ನು ಕಾಣಿಸಿದ್ದಾರೆ ಸಂವಿಧಾನದಲ್ಲಿ. ಭ್ರಷ್ಟಾಚಾರ ಮಾಡಿದ್ರೆ ಏನ್ ಶಿಕ್ಷೆ, ಈ ತರ ನಡ್ಕೋಬೇಡಿ ಅಂತ. ಆದ್ರೆ ಆ ಅನುಚ್ಛೇದಗಳನ್ನ ಓದೋದೇನಲ್ಲ ಯಾರು. ಈಗ ಸಾಮಾನ್ಯ ಜನಕ್ಕೆ ಸಂವಿಧಾನದ ಬುಕ್ಗಳನ್ನ ಬಹಳ ಫ್ರೀಯಾಗಿ ಕೊಡ್ಬೇಕು ಸರ್ಕಾರಗಳು. ಓದಿ ನೀವು ತಿಳ್ಕೊಳ್ಳಿ ಭಾರತದಲ್ಲಿ ಇರುವಂತ ಸಂವಿಧಾನದ ಮಹತ್ವ ಏನು, ಅದರಲ್ಲಿ ಏನೇನಿದೆ ಅನ್ನೋದನ್ನ. ಇತ್ತೀಚಿನ ದಿನಗಳಲ್ಲಿ ಸಂವಿಧಾನವನ್ನ ಒಂದು ಸಬ್ಜೆಕ್ಟ್ ಆಗಿ ತಂದಿದ್ದಾರೆ. ಆದ್ರೆ ಸಂವಿಧಾನವನ್ನ ಈ ಹಿಂದೆನೆ ತರಬೇಕಿತ್ತು ಒಂದು ಸಬ್ಜೆಕ್ಟ್ ಆಗಿ. ಏನು ಲಕ್ಷಾಂತರ ವಿದ್ಯಾರ್ಥಿಗಳು ಹೊರಗಡೆ ಬಂದ್ರು, ಅವ್ರಿಗೆ ಸಂವಿಧಾನ ಏನು ಅಂತ ಇನ್ನೂ ಕೆಲವರು ಗೊತ್ತೇ ಇಲ್ಲ. ಕೆಲವರು ನಾವೀಗ ಲಾಸ್ಟ್ ಆಗಸ್ಟ್ 15ನೇ ತಾರೀಕು ರಾಷ್ಟ್ರಗೀತೆ ಆಡಿ ಅಂತೇಳಿ MA BA ಸ್ಟೂಡೆಂಟ್ಸ್ ಕೇಳಿದ್ರೆ ಅವ್ರಿಗೆ ರಾಷ್ಟ್ರಗೀತೆನೇ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಾನ್ವೆಂಟ್ಗಳಲ್ಲಿ ಒಳ್ಳೆ ಶಿಕ್ಷಣ ಸಂಸ್ಥೆಗಳಲ್ಲಿ ಎಜುಕೇಶನ್ ಪಡ್ಕೊಂಡಿದ್ರೆ ಇಂಗ್ಲಿಷ್ ಮೀಡಿಯಂಗಳಲ್ಲಿ, ಅಲ್ಲಿ ನ್ಯಾಷನಲ್ ಆಂಥಮ್ ಹೇಳ್ಸುವಂತ ಸೌಜನ್ಯನೂ ಇಲ್ಲ. ಅವ್ರಿಗೆ ರಾಷ್ಟ್ರಗೀತೆ ಅಂತ ನೆಗಾಡ್ತಾರೆ ಸ್ಟೂಡೆಂಟ್ಸ್ ಅವರು. ಆ ರೀತಿ ಪರಿಸ್ಥಿತಿ ಇದೆ. ಅಂಥವ್ರಿಗೆ ಕಠಿಣ ಶಿಕ್ಷೆ ಮಾಡಬೇಕು ಅಂತ ಹೇಳೂ ಇದೆ. ಯಾರು ರಾಷ್ಟ್ರಗೀತೆಗೆ ಮತ್ತು ರಾಷ್ಟ್ರಕ್ಕೆ ಅಗೌರವ ತೋರಿಸ್ತಾರೋ ಅವ್ರಿಗೆ ಶಿಕ್ಷೆ ಕಠಿಣವಾಗಿದೆ ಅಂತಲೂ ಇದೆ. ಅದೇ ರೀತಿ ಮೂಲಭೂತ ಕರ್ತವ್ಯಗಳು ಅಂತಲೂ ಇದೆ. ರಾಷ್ಟ್ರ ಗೀತೆಗೆ ಗೌರವ ಕೊಡಬೇಕು, ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡಬೇಕು, ರಾಷ್ಟ್ರ ಆಪತ್ತಲ್ಲಿದ್ದಾಗ ಕರೆ ಕೊಟ್ಟಾಗ ನಾವೆಲ್ಲ ಒಂದಾಗಿ ರಾಷ್ಟ್ರ ರಕ್ಷಣೆಗೆ ನಿಲ್ಲಬೇಕು. ಈ ರೀತಿಯಾದಂಥ ಕರ್ತವ್ಯಗಳಿದೆ. ಆ ಕರ್ತವ್ಯನೂ ಮಾಡ್ತಾ ಇಲ್ಲ, ಇದನ್ನ ಯಥಾವತ್ತಾಗಿ ಜಾರಿ ಮಾಡೋಕ್ಕೂ ಬಿಡ್ತಾ ಇಲ್ಲ. ಇದು ಇಂದಿನ ಪರಿಸ್ಥಿತಿ. ಈಗ ಸಂವಿಧಾನ ಜಾರಿಗೆ ಬರಬೇಕು ಅಂದ್ರೆ ಎಲ್ಲ ಸಂವಿಧಾನದ ಪ್ರತಿಯೊಂದು ಕೂಡ ನಮ್ಮ ಜನಗಳಿಗೆ ತಲುಪಬೇಕಂದ್ರೆ ಅವ್ರು ಏನ್ ಮಾಡಕ್ ಸಾಧ್ಯ, ಏನ್ ಮಾಡ್ಬೋದು? ಇತ್ತೀಚಿನ ದಿನಗಳಲ್ಲಿ ಏನು ಅವಾಗ ಜನಸಂಖ್ಯೆ ಕಡಿಮೆ ಇತ್ತು, ಅವಾಗ ಇಷ್ಟೊಂದು ಭ್ರಷ್ಟಾಚಾರ ಅಸಮಾನತೆ ಏನು ಅನ್ನೋದಿತ್ತು, ಅದು ಅಷ್ಟು ಮಟ್ಟದಲ್ಲಿ ಇರಲಿಲ್ಲ. ಅವಾಗೆಲ್ಲ ಈ ಓದು ಬರಹ ತಿಳಿದಂಥ ವಿದ್ಯಾವಂತರು ಈ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದ್ರು. ದುರಂತ ಏನು ಅಂತ ಹೇಳಿದ್ರೆ, ಇವತ್ತು ಯಾರು ಅತ್ಯುತ್ತಮವಾಗಿ ವಿದ್ಯಾವಂತರಾಗಿದ್ದಾರೋ, ಅತ್ಯುತ್ತಮ ಪದವಿಗಳಲ್ಲಿದ್ದಾರೋ, ಉತ್ತಮ ವರ್ಗದ ಜನ ಏನಿದ್ದಾರೋ, ಇವತ್ತು ಏನು ವಿದ್ಯಾವಂತರು ಅನ್ನೋರು ಯಾರ್ಯಾರು ನಾಗರಿಕರು ನಾವು ಅಂತ ಯಾರ್ಯಾರಿದ್ದಾರೋ ಇವರಲ್ಲಿ ಅಸ್ಪೃಶ್ಯತೆ ಜಾಸ್ತಿ ಆಗಿದೆ, ಜಾತೀಯತೆ ಜಾಸ್ತಿ ಆಗಿದೆ. ಅವರ ಜಾತಿಯಿಂದ ಈ ಸಂವಿಧಾನ ಏನು ಆಶಯನೋ ಇರುತ್ತೋ ಅದನ್ನೆಲ್ಲ ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನು ಗೆದ್ದಂಥ ಸಂವಿಧಾನದ ಅಡಿಯಲ್ಲಿ ಗೆದ್ದಂಥ ಚುನಾವಣೆ ಮುಖಾಂತರ ಗೆದ್ದಂಥ ಜನಪ್ರತಿನಿಧಿಗಳು ಇರ್ತಾರೆ, ಒಬ್ಬರೊಬ್ಬರು ಒಂದೊಂದು ಅವ್ರದೇ ಆದಂಥ ದಾಟಿನಲ್ಲಿ ಸಂವಿಧಾನಕ್ಕೆ ಅವಮಾನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಯಾರೋ ಒಬ್ಬ ವಿವೇಕಿ ಸಂಸದ ಪಾರ್ಲಿಮೆಂಟಲ್ಲಿ ಸಂವಿಧಾನವನ್ನು ಸುಟ್ಟಾಕ್ತಾರೆ, ಸಂವಿಧಾನದ ಪುಸ್ತಕವನ್ನು ಸುಟ್ಟಾಕ್ತಾರೆ. ನಿಜವಾಗೂ ಅಜ್ಞಾನವನ್ನು ತೋರುವಂಥ ಏನು ಮನುಸ್ಮೃತಿಗಳಿದೆಯೋ, ಧರ್ಮಗ್ರಂಥಗಳಿದೆಯೋ, ಇದು ಅಜ್ಞಾನವನ್ನು ಮಾನವ ಮತ್ತು ಮನುಜ ಕುಲಕ್ಕೆ ಒಳಗೆ ತುಂಬುವಂಥ, ಅವ್ರನ್ನ ಮೂಢನಂಬಿಕೆ ತಳ್ಳುವಂಥ ಗ್ರಂಥಗಳು. ಯಾಕಂದರೆ ಇಲ್ಲದೇ ಇರುವಂಥ ವಿಷ್ಣುವನ್ನು, ಇಲ್ಲದೇ ಇರುವಂಥ ರಾಮನನ್ನು, ಇಲ್ಲದೇ ಇರುವಂಥ ಗಣಪತಿಯನ್ನು, ಇಲ್ಲದೇ ಇರುವಂಥ ಸರಸ್ವತಿಯನ್ನು, ಇಲ್ಲದೇ ಇರುವಂಥ ಚಾಮುಂಡಿಯನ್ನು ತಂದು ದೇವರು ಅಂತ ತೋರಿಸಿ ಅವ್ರಿಗೆ ಭಯ ಉಂಟಾಗಿ ಅವರು ನಿಜವಾಗಿ ಶಿಕ್ಷಣದ ಮುಖಾಂತರ ಕಲಿತಂಥ ವಿದ್ಯೆಯನ್ನ ಮರೆಮಾಚುವಂಥ ಕೆಲಸ. ಅವರು ಅದನ್ನ ಡೈವರ್ಟ್ ಆಗಿ ಮೂಢನಂಬಿಕೆಗೆ ಹೋಗ್ಬೇಕು. ಅವರು ಪುರೋಹಿತ ಸಾಯಿ ವರ್ಗದವರು ಏನಿದ್ರು ಅವರ ಒಂದು ಜೀವನಕ್ಕೋಸ್ಕರ ಅವ್ರ ಜೀವನ ನಡೆಸಲಿಕ್ಕೆ ಬಿಸ್ನೆಸ್ ಆಗಿ ದೇವಸ್ಥಾನಗಳನ್ನ ಸೃಷ್ಟಿ ಮಾಡಿದ್ರು. ಈಗ ನಿಜವಾಗೂ ಭಕ್ತಿ ಇರಬೇಕು ಅಂತ ಹೇಳಿದ್ರೆ ಇವತ್ತು ದೇವಸ್ಥಾನಗಳೆಲ್ಲ ಮಳೆ ಬಂದು ಪ್ರಕೃತಿ ವಿಕೋಪಕ್ಕೆ ಮುಳುಗೋಗ್ತವೆ. ದೇವ್ರುಗಳೆಲ್ಲ ಕಾಪಾಡ್ಬೇಕಲ್ಲ. ಈಗ ದೇವರು ಕರೋನಾ ಬಂತು, ತಥಾಸ್ತು ಅಂತ ಹೇಳ್ಬಿಟ್ಟು ನಾಶ ಮಾಡ್ಬಿಡ್ಬೇಕು. ಕರೋನಾನ ಬರ್ದೇ ಇರೋ ನೋಡ್ಕೋಬೇಕು ದೇವರು. ಆದ್ರೆ ದೇವ್ರುಗಳಿಗೆ ಬೀಗ ಹಾಕ್ಬಿಟ್ರು, ದೇವಸ್ಥಾನಗಳಿಗೆ ಬೀಗ ಹಾಕ್ಬಿಟ್ರು. ನೀವು ಯಾರು ಬರಬೇಡಿ, ದೇವ್ರಿಗೆ ಬಂದ್ರೆ ನಿಮ್ಗೆ ಕರೋನಾ ಸ್ಪ್ರೆಡ್ ಆಗಂತ ಚಾನ್ಸಸ್ ಇರೋದ್ರಿಂದ ದಯಮಾಡಿ ಯಾರು ಬರಬೇಡಿ ಅಂತ ಎಲ್ಲಾ ದೇವಸ್ಥಾನಗಳಿಗೂ ಬೀಗ ಹಾಕ್ಬಿಟ್ರು. ನಾನು ದೇವರಿಲ್ಲ ಅಂತ ನಾನು ಹೇಳ್ತಲ್ಲ, ದೇವ್ರು ನಿಜವಾಗ್ಲೂ ಇದೆ. ಕಣ್ಣಿಗೆ ಕಾಣುವಂಥ ದೇವರುಗಳು ಸೂರ್ಯ, ಚಂದ್ರ, ಭೂಮಿ, ಗಾಳಿ, ಮಳೆ, ನೀರು, ನದಿ, ಕೆರೆ, ಪ್ರಕೃತಿ, ಬೆಟ್ಟ, ಗುಡ್ಡ ಇವೆಲ್ಲ ನಿಜವಾದ. ಒಬ್ಬ ರೈತ ಇವತ್ತು ನಮಗೆ ನಿಜವಾದ ದೇವರು.
ದುಡಿದು ನಮ್ಗೆ ಅನ್ನ ಉತ್ಪತ್ತಿ ಮಾಡಿಕೊಡ್ತಾರಂಥ ರೈತ ನಮಗೆ ನಿಜವಾದ ದೇವರು, ಕಣ್ಣು ಕಾಣ್ತಾ ಇರೋಂಥ ತಂದೆ ತಾಯಿ ನಿಜವಾದ ದೇವರು, ನಾವು ಮಾಡುವಂಥ ಕೆಲಸ ನಮಗೆ ನಿಜವಾದ ದೇವರು. ಅದನ್ನ ಯಾರು ಆರಾಧಿಸಲ್ಲ. ಇವತ್ತು ಓದಿ ಸಂವಿಧಾನದಡಿಯಲ್ಲಿ ಒಂದು ಕೆಲಸ ತಗೊಳ್ತಾರೆ, ತಿರುಪತಿಗೆ ಹೋಗ್ಬಿಟ್ಟು ಗುಂಡೆ ಬಿಡಿಸ್ತಾರೆ. ಅವನಿಗೆ ಅವಕಾಶ ಕೊಟ್ಟ ವಿದ್ಯೆ ಕಲ್ತ್ಕೊಂಡಿದ್ದೇನೆ, ನಿನಗೆ ಪ್ರಾವಿಷನ್ ಮಾಡ್ಕೊಂಡಿರೋದು ಕಾನ್ಸ್ಟಿಟ್ಯೂಷನ್ ಬೇಸ್. ನೀವು ಅದಕ್ಕೆ ಗೌರವ ಕೊಡಲ್ಲ. ತಿರುಪತಿಗೆ ಹೋಗ್ಬಿಟ್ಟಿದ್ರೆ ಗುಂಡೆ ಬಳಸ್ಬಿಟ್ಟು ದೇವರೇ ನನಗೆ ಕೆಲಸ ಕೊಡಿಸ್ತಾ ಇರ್ತಾರೆ. ಇವ್ನ ಶ್ರಮ ಅಲ್ಲಿ ಗೊತ್ತೇ ಇರಲ್ಲ, ಜೊತೆಗೆ ಇವ್ನು ಕಾಸು ಕೊಟ್ಬಿಟ್ಟು ತಲೆ ಕೂದಲು ಕೊಟ್ಬಿಟ್ಟು ಬರೋಂಥದ್ದು. ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಯಥಾವತ್ತಾಗಿ ಸಂವಿಧಾನ ಎಲ್ಲಿ ಜಾರಿ ಆಗ್ತದೆ? ಜಾರಿಗೆ ಕೊಡೋದಿಲ್ಲ. ಇವತ್ತು ಆ ಸಂವಿಧಾನ ಕರೆಕ್ಟಾಗಿ ಜಾರಿಯಾಗಿದ್ರೆ ಮೊನ್ನೆ ನಡೆದಂಥ ಹಂಸಲೇಖರವರು ಏನು ಬಹಳ ಸತ್ಯದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಸಹ ಅವ್ರ ಹಕ್ಕನ್ನ ಚ್ಯುತಿ ಮಾಡುವಂಥ ಕೆಲಸವನ್ನೇ ಇವತ್ತು ಮಾಡ್ತಾ ಇದ್ದಾರೆ. ನೋಡಿ, ಹಂಸಲೇಖರು ಹೇಳ್ತಾರೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಮಾನತೆ ಇಲ್ಲ, ಸಮಾನತೆ ಬರಬೇಕು ಅಂತ ಹೇಳಿದ್ರೆ ಡೋಂಗಿತನದಲ್ಲಿ ಆ ಜನರ ಒಂದು ಪ್ರಚಾರಕ್ಕೋಸ್ಕರ ಹೋಗಿ ಮಾಡುವಂಥ ಕೆಲಸಗಳು ಮಾಡಬೇಡಿ. ನಿಜವಾಗ್ಲೂ ಆತ್ಮ ತೃಪ್ತಿ ಬರಬೇಕು ಅಂದ್ರೆ ಮನಸ್ಸಿನಿಂದ ಮಾಡಬೇಕು, ಮನಸ್ಸು ಬೇರೆ ಆಗಬೇಕು ಅನ್ನೋ ಅರ್ಥದಲ್ಲಿ ಅವರು ಇವರೆಲ್ಲ ಈಗ ಕೆಲವ್ರನ್ನ ಉದಾಹರಣೆಗೆ ತಗೊಂಡು ಒಬ್ಬರು ಮಾತ್ರ ಮೇಲಕ್ಕೆ ಬಂದರು. ಒಬ್ರು ಪೇಜಾವರ ಅನ್ನೋ 4 ಹೆಸರನ್ನ ಒಂದು ಏನ್ ಹೇಳಿದ್ರು ಅದನ್ನ ಮಾತ್ರ ಚರ್ಚೆಗೆ ತಗೊಂಡ್ರು. ಇನ್ನು ಕುಮಾರಸ್ವಾಮಿ ಅವ್ರ ಗ್ರಾಮೋತ್ಸವ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಅವರೆಲ್ಲ ಆಡಂಬರ ಡೋಂಗಿತನದಲ್ಲಿ ಮಾಡಿದ್ರು ಅಂತ ಅವ್ರು ಯಾರು ಚರ್ಚೆ ಬರ್ತಾ ಇಲ್ಲ. ಜನ ಎಲ್ಲಿ ಅವರ ಗಂಭೀರ ವಿಚಾರಗಳ ಬಗ್ಗೆ ಚಿಂತನೆ ನಡೆಸ್ತಾರ ಅಂತೇಳಿ ಡೈವರ್ಟ್ ಮಾಡೋ ಉದ್ದೇಶಕ್ಕೋಸ್ಕರ ಅವ್ರನ್ನ ಹೈಲೈಟ್ ಮಾಡ್ಬಿಟ್ರಿಲ್ಲಿ. ಈಗ ಹಂಸಲೇಖ ಅವ್ರು ಹೇಳ್ತಾರೆ ಪೇಜಾವರ ಶ್ರೀಗಳು ದಲಿತರ ಮನೆಗೆ ಹೋದ್ರೆ ಕೋಳಿ ಕುರಿ ಮಾಂಸ ಅದು ಇದ್ರದ್ದೆಲ್ಲ ಕೊಟ್ರೆ ತಿಂತಾರ ಅಂತ ಕೇಳಿದ್ರು. ತಿನ್ಬೇಕನ್ನಿಲ್ಲ, ತಿಂತಾರ ಅಂದ್ರು. ಆದ್ರೆ ನಮ್ಮ ಪ್ರತಾಪ್ ಸಿಂಹ ಅವರು MP ಅವರು ಕೇಳಿದ್ರಲ್ಲ, ಮುಸಲ್ಮಾನ ಕರೆದ್ಬಿಟ್ಟಿದ್ದು ನಂದಿ ಮಾಂಸ ಕೊಡು ತಿಂತಾರ ಅಂತ. ಅವ್ರ ವಿರುದ್ಧ ಯಾಕೆ ಸ್ಟ್ರೈಕ್ ಮಾಡ್ತಾರೆ? ಯಾರು ಅವ್ರ ವಿರುದ್ಧ? ಈಗ ಅವ್ರಿಗೆ ಹಕ್ಕು ಚ್ಯುತಿ ಆಗೈತೆ ಅಂತ ಅಂದ್ಮೇಲೆ ಇವ್ರು ಮಾತಾಡಿರೋದಲ್ವಾ ಒಂದು ಧರ್ಮನ. ಆಕ್ಚುಲಿ ಈ ಒಂದು ವಿಚಾರದಲ್ಲಿ ಅಲ್ಪಸಂಖ್ಯಾತರು OBCಗಳು SC ST ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸಮಾನತೆ ತರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಹಂಸಲೇಖ ಮಾತಾಡ್ತಾರೆ. ಆದ್ರೆ ಧರ್ಮಗಳನ್ನ ಎತ್ಕಟ್ಟುವಂತ ಕೆಲಸ ಮಾನ್ಯ ಪ್ರತಾಪ್ ಸಿಂಹ ಅವ್ರು ಮಾಡ್ತಾರೆ. ಅವ್ರಿಗೆ ಬೇಕಿತ್ತ? ಅವ್ರನ್ನ ಯಾರು ಧಿಕ್ಕಾರನೆ ಕೂಗ್ತಲ್ಲ ಯಾರುವೆ. ಎಲ್ಲಿ ನಮ್ಮನ್ನ ಕೇಸಿ ಹಾಕ್ಬಿಟ್ಟು ಒಳಗ್ ಕಳಿಸ್ಬಿಡ್ತಾರ ಅನ್ನೋ ಭಯ. ಯಾಕಂದ್ರೆ ಆಡಳಿತ ಪಕ್ಷ, ಕೋಮುವಾದಿ ಪಕ್ಷಗಳು ಇವತ್ತು ದೇಶವನ್ನ ರಾಜ್ಯವನ್ನ ಆಳ್ತಾ ಇದಾವೆ. ಎಲ್ಲಿ ನಮ್ಮನ್ನ ಹಿಡಿದು ಒಳಗಾಗ್ತಾರೋ ಅನ್ನೋ ಭಯದಲ್ಲಿ ಅವ್ರ ವಿರುದ್ಧ ಯಾರು ಚರ್ಚೆ ಮಾಡ್ತಾಯಿಲ್ಲ. ಅದನ್ನ ಮಾಡಿದ್ರು ಸಹ ನಿಮ್ಮ ಮಾಧ್ಯಮಗಳು ಯಾವುದೂ ಅದನ್ನ ಬಿತ್ತರಣೆ ಮಾಡಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ ಇವತ್ತು ಮಾಧ್ಯಮಗಳೆಲ್ಲ ಅವ್ರ ಹಿಡಿತದಲ್ಲಿದೆ. ನಿಜವಾದ ಸಂಗತಿಗಳನ್ನ ಯಾವುದೂ ಜನತೆಗೆ ತೋರಿಸ್ತಾ ಇಲ್ಲ. ಜನತೆಗೆ ಈಗ ಸಣ್ಣ ಉದಾಹರಣೆ ಏನು ಅಂತ ಹೇಳಿದ್ರೆ, ಈ ರೈತ ಮಸೂದೆ ಏನೋ ಮಸೂದೆಗಳು 3 ಮಸೂದೆಗಳನ್ನ ಕಾಯ್ದೆಗಳನ್ನ ವಾಪಸ್ ತಗೊಂಡ್ತೀನಿ ಅನೌನ್ಸ್ ಮಾಡಿದ್ರು. ವಾಪಸ್ ತಗೊಂಡ್ರು 2 ದಿನದಲ್ಲಿ ಹೇಳ್ತಾರೆ ಅದು ಪರ್ಸೆಂಟೇಜ್ ಸಮೀಕ್ಷೆ 2 ದಿನದಲ್ಲಿ ಸಮೀಕ್ಷೆ ಆಗ್ಬಿಡ್ತದೆ. ಸರಿ ಇತ್ತು, ಅಷ್ಟಾಯ್ತು ಅಂತ ಪರ ವಿರೋಧ ಎಲ್ಲ ಪರ ಮಸೂದೆ ಪರವಾಗಿ 60%, ವಿರೋಧ 30%. ಇನ್ನು 30% ಎಲ್ಲೋಯ್ತು? ಸಮೀಕ್ಷೆ 2 ದಿನದಲ್ಲಿ ಮಾಡಕ್ಕಾಗ್ತದೆ ನಮ್ಮ ಅಂದ್ರೆ ಜನನ ಡೈವರ್ಟ್ ಮಾಡ್ಬೇಕು ಅಂತ. ಇವತ್ತು ಆ ಮಸೂದೆಯನ್ನ ಜಾರಿಗೆ ತರ್ತೀನಿ ಅಂತ ಹೇಳಿ ಕಾಯ್ದೆಯನ್ನ ಜಾರಿಗೆ ತರ್ತೀನಿ ಅಂತ ಹೊರಟಿನಿಂದ ವಾಪಸ್ ತಗೊಳ್ಳೋವರೆಗೂ ಸಹ 700 ಜನ ರೈತರು ಬಲಿದಾನ ಆಗಿದ್ದಾರೆ. ಬಲಿ ತಗೊಂಡಿದೆ. ಆ ಕಾಯ್ದೆನ ಅವೈಜ್ಞಾನಿಕವಾಗಿ ಜಾರಿಗೆ ತರಕೊಟ್ಟಿದ್ದಂತ ಕಾಯ್ದೆ 700 ಜನ ರೈತರನ್ನ ಬಲಿ ತಗೊಂಡಿದೆ. ನೀವು ಅವತ್ತೇ ಏನ್ ಪ್ರತಿಭಟನೆ ಶುರುವಾಯ್ತೋ ಆ ಪ್ರತಿಭಟನೆ ಶುರುವಾದಾಗಲೇ ನೀವು ಅದನ್ನ ವಾಪಸ್ ತಗೊಳ್ತೀನಿ ಅಂತ ಅನೌನ್ಸ್ ಮಾಡಿದ್ರೆ ಇವತ್ತು 700 ಜೀವಗಳು ಉಳ್ಕೊಳ್ತಾ ಇತ್ತು. ನೀವು ದೇಶದ ಜನದ ಜೀವ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಕಾನ್ಸ್ಟಿಟ್ಯೂಷನ್ ಬೇಸ್ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬಿಟ್ಟಿದ್ದೀವಿ. ಜನರ ಜೀವವನ್ನ ತೆಗಿತಾ ಇದ್ರಲ್ಲ, ನಿಮ್ಗೆ ಯಾರು ಕೊಡ್ತಾರೆ ರೈಟ್ಸು? ಅದಕ್ಕೆ ಈ ಸಂವಿಧಾನ ಯಥಾವತ್ತಾಗಿ ಜಾರಿಯಾಗಿತ್ತು ಅಂತ ಹೇಳಿದ್ರೆ ಇದೆಲ್ಲ ಬರ್ತಿರ್ಲಿಲ್ಲ. ಇವತ್ತು ಅದನ್ನ ಜಾರಿ ಮಾಡಕ್ ಕೊಡಲ್ಲ. ಅವ್ರ ಆಶಯ ಏನಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಇವತ್ತು ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಕೋರ್ಟ್ಗೆ ಹೋಯ್ತೀವಿ, ಜೈಲ್ಗೆ ಹೋಯ್ತೀವಿ, ಅದ್ರಲ್ಲಿ ಪ್ರಾವಿಷನ್ ಇದೆ ಸಂವಿಧಾನದಲ್ಲಿ. ಜೈಲ್ಗೆ ಹೋಯ್ತೀವಿ ಅನ್ನೋ ಭಯದಿಂದ ನಡ್ಕತಾರದ್ ಬಿಟ್ರೆ ಮನಸ್ಫೂರ್ತಿಯಾಗಿ ಯಾರು ಒಪ್ಕೊಂಡಿಲ್ಲ. ಇನ್ನು ನಮ್ಗೆ ಅನಿಸ್ತಾ ಇರೋದೇನು ಅಂದ್ರೆ ಯಾರೋ ಅವ್ರ ಮನಸ್ಸಲ್ಲಿ
ಸಂವಿಧಾನ ಒಳಗೊಂಡು. ಹೌದು, ನಾವ್ ಹೇಳೋದೇನೋ 22% ಆರಾಧಿಸ್ತಾ ಇದ್ದಾರೆ. ಯಾರು 22% ಕೊಟ್ರಲ್ಲ, ನಾವು ತೃಪ್ತಿಗಳು 22% ನಮಗೆ ಕೊಟ್ಟು ನಮಗೆ ಏನು ಆಗ್ತಾ ಇದ್ದಂಥ ನೋವುಗಳನ್ನ ತಪ್ಪಿಸ್ಲಿಕ್ಕೆ ಸಾಕಾರ ಆದ್ರೂ ನಮ್ಮ ದೇವರು ಅವರು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆರಾಧನೆ ಮಾಡ್ತಾ ಇದೀವಿ ನಾವು. ನಮ್ಮ ದೇವ್ರಕ್ಕಿಂತ ಜಾಸ್ತಿ. ಆದ್ರೆ 78% ಅವರು ಇನ್ನೂ ಅವ್ರನ್ನ ಸಾಮಾಜಿಕವಾಗಿ ಒಪ್ಕೊಳ್ಳಂತ ಮನಸ್ಸೇ ಇಲ್ವೇ? ಯಾರು ಕೂಡ ಅಳವಡಿಸ್ಕೊಂಡಿಲ್ಲ. ಅದು ಎಲ್ಲರೂ ಸಹ ಅಳವಡಿಸ್ಕೊಂಡು ಅಂಬೇಡ್ಕರ್ ಅವ್ರನ್ನ ಒಪ್ಕೋತಾರಲ್ಲ, ಅವತ್ತು ನಿಜವಾಗ್ಲೂ ಸಂವಿಧಾನ ಜಾರಿ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತವಾಗ್ಲೂ ಸರ್, ನೀವು ಅನ್ಕೊಂಡಿದ್ದು ನಿಜವಾಗ್ಲೂ ಖಂಡಿತವಾಗ್ಲೂ ನಿಜ ಆಗುತ್ತೆ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ಅನ್ನೋದಕ್ಕಿಂತ ಇದು ಸಂವಿಧಾನ ಏನು ಸಮರ್ಪಣಾ ದಿವಸ ಇದೆಯೋ, ಈ ಸಮರ್ಪಣಾ ದಿವಸ ಪ್ರತಿದಿನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಾವು ಇವತ್ತೆಲ್ಲ ನಮ್ಮ ಜೀವ ನಡೆಸ್ತಾ ಇರೋಂಥದ್ದು ಸಂವಿಧಾನದ ಅಡಿಯಲ್ಲೇ. ನಾನು ಆವಾಗಲೇ ಹೇಳಿದೆ, ಒಬ್ಬ ಪೌರ ಕಾರ್ಮಿಕನು ಇವತ್ತು ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂಥ ಒಂದು ಅವಕಾಶವನ್ನು ಕೊಡ್ತಾರೆ. ಇವತ್ತು ಮಹಿಳಾ ಮೀಸಲಾತಿ 12 ಗಂಟೆ 16 ಗಂಟೆ ದುಡಿಸ್ಕೊಳ್ತದಂಥದ್ದನ್ನು ತಗೊಬಂದ್ಬಿಟ್ಟು 8 ಗಂಟೆಗೆ ನಿಲ್ಲಿಸ್ತಾರೆ. ಆಮೇಲೆ ಹೆರಿಗೆ ಭತ್ಯೆಯನ್ನು ಕೊಡ್ತಾರೆ. ಸ್ತ್ರೀ ಸಮಾನತೆಗೆ ಹೋರಾಟ ಮಾಡ್ತಾರೆ. ಯಾರೋ ಅಂಬೇಡ್ಕರ್ ಅವರ ಆಶೆ ಏನಿತ್ತು, ಅವರ ಒಂದು ಈ ದೇಶಕ್ಕೆ ಏನು ಬದಲಾವಣೆ ಬಯಸಿದ್ರು ಅದು ಜಾರಿ ಆಗೋದಕ್ಕೆ ಏನು ಈ ಮನಸ್ಸುಗಳು ಧರ್ಮಗಳ ನಡುವೆ ಎತ್ಕಟ್ಟುವಂಥ ಹೊಡೆದಾಟವಾಡುವಂಥ ಏನು ಮನಸ್ಸುಗಳಿದೆಯೋ, ಆ ಮನಸ್ಸುಗಳು ಕೊಟ್ಟಂಥ ಕರೆಗಳಿಗೆ ಮುಗ್ಧ ಮನಸ್ಸುಗಳು ಬಲಿಯಾಗೋದು ನಿಲ್ಲಿಸ್ಕೊಂಡು. ಏನೀಗ ಏನೋ ಒಂದು ಉದಾಹರಣೆಗೆ ನಮ್ಮ ಹುಣಸೂರಿನಲ್ಲಿ ಹಿಂದೆ ಹನುಮ ಜಯಂತಿ ಅಂತ, ಹನುಮ ಜಯಂತಿಲಿ ಗಲಭೆಗಳಾಯಿತು. ಹುಣಸೂರಿನ ಅತಿ ಸೂಕ್ಷ್ಮ ಪ್ರದೇಶ ಅಂತೇಳಿ ನೋಡ್ಲಿಕ್ಕಾಯ್ತು. ಇವತ್ತು ಯಾವುದೇ ಒಂದು ಎಲೆಕ್ಷನ್ ಅಥವಾ ಇನ್ನೊಂದೇನೇ ಆಯಿತು ಅಂತ ಹೇಳಿದ್ರು ಸಹ ಹುಣಸೂರಿಗೆ ಎಲ್ಲ ತಾಲೂಕು ಜಿಲ್ಲೆಗಳಿಗಿಂತ ಜಾಸ್ತಿ ಹುಣಸೂರಿಗೆ ಪೊಲೀಸರು ಇವತ್ತು ಬಂದು ಹುಣಸೂರನ್ನ ನೋಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಅಲ್ವಾ? ಅದು ಕಾರಣ ಯಾರು ಗೊತ್ತಾ? ಮಾನ್ಯ ಪ್ರತಾಪ್ ನಮ್ಮ ಸಂಸದರು ಈ ಹುಣಸೂರಿಗೆ ಅವ್ರಿಗೆ ಓಟ್ ಹಾಕಿ ನಾವು ಗೆಲ್ಲಿಸಿ ಸಂಸದರು ಮಾಡೋದಕ್ಕೆ ಅವರು ನಮಗೆ ಕೊಟ್ಟಂತ ಒಂದು ಗಿಫ್ಟ್ ಏನಂದ್ರೆ ಹುಣಸೂರು ಅತಿ ಸೂಕ್ಷ್ಮ ಪ್ರದೇಶ ಅನ್ನೋ ಒಂದು ಗಿಫ್ಟ್ ಅನ್ನ ನಮಗೆ ಕೊಟ್ಟಿದ್ದಾರೆ. ನಾವು ಹೇಳೋದು ಈ ರೀತಿಯಾದಂತ ಆ ಒಂದು ಗಲಭೆಗಳಲ್ಲಿ ಕೇಸ್ ಹಾಕ್ಸ್ಕೊಂಡು 100 ಭಾಗ ದಲಿತರು, ಅಮಾಯಕರಲ್ಲ ದಲಿತರು ಹುಡುಗರೇ ಅವತ್ತೆಲ್ಲ ಕೇಸ್ ಹಾಕ್ಸ್ಕೊಂಡವ್ರು ರೌಡಿ ಸೀಟರ್ಗಳಾದ್ರು. ಯಾರು ಬ್ರಾಹ್ಮಣರ ಮಕ್ಕಳು ಬಂದು ಬಾವುಟ ಹಿಡ್ಕೊಂಡಿದ್ದೇನೆ ಧಿಕ್ಕಾರಕ್ಕೆ ಹೋಗ್ತಾ ಇಲ್ಲ, ರಾಮಂಗ್ ಜೈ ಹೇಳ್ತಾ ಇಲ್ಲ, ಹನುಮಂತಂಗ್ ಜೈ ಹೇಳ್ತಾ ಇಲ್ಲ. ಬ್ರಾಹ್ಮಣರ ಮಕ್ಕಳು ಮೇಲ್ವರ್ಗದ ಮಕ್ಕಳು ಯಾರು ಬೀದಿಗೆ ಬಂದ್ಬಿಟ್ಟಿದ್ದೇನೆ ಹೋರಾಟ ಮಾಡ್ತಾ ಇಲ್ಲ, ಹೋರಾಟ ಮಾಡ್ತಾರಲ್ಲ ದಲಿತರು. ಆದ್ರೆ ತಮ್ಮ ಮುಖಾಂತರ ಹೇಳೋದೇನು ಅಂತ ಹೇಳಿದ್ರೆ, ನಿಮಗೆ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದಂತ ಬುದ್ಧಿಶಕ್ತಿ ಕೊಟ್ಟಿರ್ತಾರೆ, ಆಲೋಚನೆ ಮಾಡುವಂತ ಶಕ್ತಿ ಕೊಟ್ಟಿರ್ತದೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ಬಟನ್ ತುದಿಯಲ್ಲಿ ಇಡೀ ಪ್ರಪಂಚದ ವಿಚಾರಗಳನ್ನ ತಿಳಿಯುವಂತ ಒಂದು ವ್ಯವಸ್ಥೆ ಇವತ್ತು ಇದೆ. ಆದ್ರೆ ಅಂದಿನ ದಿನಗಳಲ್ಲಿ ಸ್ವತಂತ್ರ ಹೋರಾಟ ಸಂದರ್ಭಗಳಲ್ಲಿ, ಸಂವಿಧಾನ ರಚನಾ ಸಂದರ್ಭಗಳಲ್ಲಿ, ಅಸ್ಪೃಶ್ಯತೆ ನಡೆದ ಸಂದರ್ಭದಲ್ಲಿ ಎಲ್ಲಿಂದ ಎಲ್ಲ ಒಂದು ಮೆಸೇಜ್ ನ ಪಾಸ್ ಮಾಡ್ಬೇಕಾದ್ರೆ 15-20 ದಿನ ಆಯ್ತು. ಅವ್ರ ತಿಥಿ ಆಗೋದ್ಮೇಲೆ ಸತ್ತೋಗೋರೆ ಅಂತ ಗೊತ್ತಾಯ್ತಾ ಇತ್ತು. ಆದ್ರೆ ಇಲ್ಲಿ ಸಾಯಿಗೆ ಮುಂಚೆ ಉಸಿರಾಡ್ಬೇಕಾದ್ರೆ ತೋರಿಸ್ತಾ ಇರ್ತೀರಿ ನೀವು, ವಿಚಾರ ಗೊತ್ತಿರ್ತದೆ. ಇಂಥ ಸಂದರ್ಭಗಳಲ್ಲೂ ಏನು ಈ ರೀತಿಯಾದಂತ ಒಂದು ಒಳಕು ಮನಸ್ಸುಗಳು ಮಾಡುವಂತ ಹುನ್ನಾರಗಳಿಗೆ ಈ ನಮ್ಮ ಪ್ರಜ್ಞಾವಂತ ವಿದ್ಯಾವಂತ ಯುವಕರು ಬಲಿಯಾಗ್ತಾ ಇದಾರಲ್ಲ, ಈ ಒಂದು ಪರಂಪರೆ ನಿಲ್ಲಬೇಕು. ಜೊತೆಗೆ ಆಲೋಚನೆ ಮಾಡಿ, ಇವತ್ತು ನಮಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ಆಲೋಚನೆ ಮಾಡುವಂತ ಪರಿಜ್ಞಾನ ಇದೆ ನಮಗೆ. ಯಾಕಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನಾಗರಿಕ ಸಮಾಜದಲ್ಲಿ ಏನು ಡಿಜಿಟಲ್ ಯುಗದಲ್ಲಿ ಇರ್ತಾರೋ ನಾವು ಬೆರಳು ತುದಿನಲ್ಲಿ ತಿಳ್ಕೋಬಹುದು. ಅಂಥದ್ರಲ್ಲಿ ವಿದ್ಯಾವಂತ ಯುವಕರು ಇವತ್ತು ಯಾರೋ ಮಾಡೋಂಥ ಷಡ್ಯಂತ್ರಗಳಿಗೆ ಬಲಿಯಾಗಿ ಕೇಸ್ಗಳನ್ನ ಹಾಕ್ಸ್ಕೊಂಡು ಜೀವನನ ಹಾಳು ಮಾಡ್ಕೊಳ್ತಿದಾರಲ್ಲ, ಇದನ್ನೆಲ್ಲನೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ದಯಮಾಡಿ ಯಾವುದೇ ಒಂದು ವಿಚಾರಕ್ಕೆ ನಾವು ಒಂದು ಭಾಗಿಯಾಗಬೇಕು ಅಂತ ಹೇಳಿದ್ರೆ ಆ ವಿಚಾರ ಏನು, ಯಾರಿಗೆ ಸಂಬಂಧಪಟ್ಟಿದ್ದು, ಯಾವುದಕ್ಕೆ ಸಂಬಂಧಪಟ್ಟಿದ್ದು, ದೇಶಕ್ಕೆ ಸಂಬಂಧಪಟ್ಟಿದ್ದ, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ, ಅಥವಾ ಯಾವುದೋ ಒಬ್ಬ ರೈತನಿಗೋ ಬಡವನಿಗೋ ಯಾರೋ ಒಬ್ಬ ನೊಂದಂತವನಿಗೋ ಸಂಬಂಧಪಟ್ಟಿದ್ದ, ಅದಕ್ಕೆ ನಾವು ಹೋರಾಟ ಮಾಡ್ಬೇಕಾ?
ಅಥವಾ ನಮ್ಮ ಹೋರಾಟದ ಕೂಗಿನಿಂದ ಬೇರೆ ಯಾರು ಬೇಳೆ ಬೇಯಿಸ್ಕೊತಾ ಇದಾರ? ಇದನ್ನೆಲ್ಲ ದಯಮಾಡಿ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಯುವಕರು. ಯಾಕಂತ ಹೇಳಿದ್ರೆ ಇವತ್ತು ಯುವ ಶಕ್ತಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆ ಯುವ ಶಕ್ತಿಯನ್ನ ದಾರಿ ತಪ್ಪಿಸುವಂತ ಏನು ಜನಗಳಿದ್ದಾರೋ, ಕುತಂತ್ರಿಗಳಿದ್ದಾರೋ, ಆ ಕುತಂತ್ರಿಗಳ ಸಂಚಿಗೆ ನೀವು ಯಾರು ಬಲಿಯಾಗಬೇಡಿ. ಅಂಬೇಡ್ಕರ್ ಅವರು ಕಂಡಂತ ಕನಸನ್ನ ನನಸು ಮಾಡುವಂತ ಭಾರತವನ್ನು ಕಟ್ಟಲಿಕ್ಕೆ ನಮ್ಮ ಎಲ್ಲ ಭವ್ಯ ಭಾರತದ ಪ್ರಜೆಗಳು ಮತ್ತು ಯುವಕರು ಒಂದಾಗಿ ಈ ದಿನ ಭಾರತವನ್ನು ರಕ್ಷಿಸುವಂತ ಹೋರಾಟ ಮಾಡಬೇಕಾಗ್ತದೆ. ಯಾಕಂದ್ರೆ ಹಿಂದೆ ಬ್ರಿಟಿಷ್ ರೋಗಿ ಅಂತ ಹೋರಾಟ ಮಾಡ್ತಾ ಇದ್ರು, ಸ್ವತಂತ್ರ ಬೇಕು ಅಂತ ಮಾಡ್ತಾ ಇದ್ರು. ಆದ್ರೆ ಭಾರತನ ಉಳಿಸಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋರಾಟವನ್ನ ಮಾಡಲೇಬೇಕಾಯ್ತದೆ ನಾವು. ಹೌದು, ಸಂವಿಧಾನದ ಆಶಯಗಳನ್ನ ಉಳಿಸಿ ಅಂತ ಹೋರಾಟ ಮಾಡ್ಬೇಕಾಯ್ತದೆ. ಸಂವಿಧಾನದಲ್ಲಿ ನೀಡಿರುವಂತ ಹಕ್ಕುಗಳನ್ನ ರಕ್ಷಿಸಿ ಅಂತ ಹೋರಾಟ ಮಾಡ್ಬೇಕಾಯ್ತದೆ. ಆದ್ರೆ ಅದನ್ನು ಹೋರಾಟ ಮಾಡ್ಬೇಕು ಅಂದ್ರೆ ಸಂವಿಧಾನ ಏನು ಅಂತ ಎಲ್ಲರೂ ಓದ್ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ರು ಏನು ವಿದ್ಯಾವಂತ ಯುವಕರು ಇದ್ದಾರೋ ಫಸ್ಟ್ ಸಂವಿಧಾನ ಬುಕ್ಕನ್ನು ಒಂದು ನಿಮ್ ದುಡ್ಡು ಯಾರ ಕೊಟ್ಟಿದ್ದನ್ನು ಇಸ್ಕೊಂಡು ಹೋಗ್ಬೇಡಿ. ನೀವೇ ನಿಮ್ಮ ಪಾಕೆಟ್ ಇಂದ ಅಟ್ಲೀಸ್ಟ್ 150-200 ರೂಪಾಯಿಗೆಲ್ಲ ಇವತ್ತು ಓದು ಸಂವಿಧಾನ ಬುಕ್ಗಳು ಇವಾಗ ಪ್ರಕಟಣೆ ಮಾಡಿ ಹಂಚ್ತಾ ಇದ್ದಾರೆ, ಕೊಡ್ತಾರೆ, ಸಿಗ್ತದೆ. 150 ರೂಪಾಯಿ 200 ರೂಪಾಯಿಗೆಲ್ಲ ಇವತ್ತು ಸಂವಿಧಾನ ಬುಕ್ಗಳು ಮೇನ್ ಹೈಲೈಟ್ಸ್ ಏನಿದೆಯೋ ಅದು ಸಿಗುತ್ತೆ. ಅದನ್ನ ನಿಮ್ಮ ಜೋಬ್ನಿಂದ ಪರ್ಚೇಸ್ ಮಾಡಿ ಓದುವಂತ ಕೆಲಸವನ್ನ ದಯಮಾಡಿ ಮಾಡಬೇಕು ಅಂತೇಳಿ, ಅದ್ರ ಮುಖಾಂತರ ಸಂವಿಧಾನವನ್ನ ತಿಳಿಯುವಂತ ಕೆಲಸ ಮಾಡಿ ಆ ಸಂವಿಧಾನವನ್ನ ಮತ್ತೊಬ್ಬರಿಗೆ ತಿಳಿಸುವಂತ ಕೆಲಸ ನಿರಂತರವಾಗಿ ಮುಂದೆ ನಡೀಲಿ ಅನ್ನೋ ಒಂದು ಆಶಯವನ್ನ ಇಟ್ಕೊಂಡು ನಾನು ಅವರೆಲ್ಲರನ್ನೂ ಬಹಳ ನಮ್ರತೆಯಿಂದ ಮನವಿ ಮಾಡ್ತೀನಿ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂವಿಧಾನದ ಸಮರ್ಪಣಾ ದಿವಸದಂದು ಅನೇಕ ವಿಚಾರಗಳನ್ನ ಸಂವಿಧಾನದ ಬಗ್ಗೆ ಪುಟ್ಟರಾಜು ಸರ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ.